ಇಂದು ನಮ್ಮ ಜನಪ್ರಿಯ ಶಾಸಕರಾದ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ನಾವು ವಿವಿಧ ರೀತಿಯ ಅಭಿಮಾನಿಗಳು ಪದಾಧಿಕಾರಿಗಳು ಭಾಜಪದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಒಂದಿಗೆ ಸಹಯೋಗದೊಂದಿಗೆ. ಆಮೇಲೆ ಇಂದು ಕೃತಕ ಕಾಲು ಜೋಡಣಾ ಕಾರ್ಯಕ್ರಮ 12ವರೆಗೆ ಜರುಗುವುದು. ಅದೇ ರೀತಿ ನಿನ್ನೆ ಮೊನ್ನೆ ಕೂಡ ಆರೋಗ್ಯ ಶಿಬಿರಗಳು ನಡೆದಿವೆ ನಗರಾದ್ಯಂತ. ಅದೇ ರೀತಿ ನಾಳೆ ನಾಡಿದ್ದು ಇನ್ನೂ 2-3 ದಿವಸ ಒಂದು ವಾರಗಟ್ಟಲೆ ಒಂದು ಮಹೇಶ್ ತೆಂಗಿನಕಾಯಿ ಅವರ ಜನ್ಮದಿನದ ಅಂಗ ಒಂದು ಸತ್ತ ರೀತಿಯಲ್ಲಿ ಎಲ್ಲ ವಿವಿಧ ಶಿಬಿರಗಳು ನಡೆಯಲಿದೆ. ಅದರಿಂದ ನಾವು ಎಲ್ಲರೂ ದೇವರು ಅವರಿಗೆ ಆರೋಗ್ಯದಿಂದ ಇಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಮತ್ತು ಸಮಾಜ ಸೇವಕಿ ಕೆಲಸಗಳನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರು ಮಾಡಿ ಹುಬ್ಬಳ್ಳಿಯನ್ನು ಒಂದು ಅಂದ ಚಂದವಾಗಿ ಮಾಡಿ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಬಗ್ಗೆ ಒಂದು ಅಪಾರವಾದ ಅವರಿಗೆ ಒಂದು ನಂಬಿಕೆ ಮತ್ತು ಈ ಸಿಟಿ ಡೆವಲಪ್ಮೆಂಟ್ ಆಗ್ಬೇಕಂತ ಅವ್ರಿಗೊಂದು ಆಶಯ ಇದೆ. ಅದ್ರ ತಕ್ಕಂತೆ ನೀವು ಭಗವಂತನವ್ರಿಗೆ ಶಕ್ತಿ ನೀಡಿ ಒಂದು ಇದರಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಆಮೇಲೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ಏನು ಎಲ್ಲರೂ ಅವ್ರಿಗೊಂದು ಅಭಿಮಾನದಿಂದ ಒಂದು ರಕ್ತದಾನ ಮಾಡ್ತಾ ಇದ್ದಾರೆ, ಅವ್ರಿಗೂ ಶುಭ ಕೋರ್ತೀನಿ. ಎಲ್ಲರೂ ರಕ್ತದಾನ ಮಾಡಿ ಮತ್ತೊಬ್ಬರ ಜೀವ ಉಳಿಸ್ರಿ, ಆಮೇಲೆ ಬೆಳೆಸ್ರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳು ಕೋರ್ತಾ ಇದ್ದೇನೆ. ನಮ್ಮ ಮಾನ್ಯ ಆತ್ಮೀಯ ಸ್ನೇಹಿತರು, ಮಾರ್ಗದರ್ಶಕರು ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಮಹೇಶ್ ತೆಂಗಿನಕಾಯಿ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವೆಲ್ಲರೂ ಸೇರಿ ತಿಳಿಸಿದ್ದೇವೆ. ಅವರು ಇನ್ನೂ ಹೆಚ್ಚು ಜನಸೇವೆಯನ್ನು ಮಾಡಲಿ, ಹೆಚ್ಚು ಜನಪರ ಕೆಲಸವನ್ನು ಮಾಡಲಿ, ಇನ್ನೂ ಹುಬ್ಬಳ್ಳಿ ಮಹಾನಗರಕ್ಕೆ ನಮ್ಮದೇ ಆದಂಥ ಕೊಡುಗೆಯನ್ನು
ಕೊಡಲಿ ಅಂತೇಳಿ ಅವರಿಗೆ ಆಯುರಾರೋಗ್ಯವನ್ನು ಭಗವಂತ ಕರುಣಿಸಲಿ ಅಂತೇಳಿ ನಾನು ಇಂದು ಜನಪ್ರಿಯ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಶಾಸಕರಾದಂಥ ಶ್ರೀ ಮಹೇಶ್ ತೆಂಗಿನಕಾಯಿ ಅವರ ಜನ್ಮದಿನದ ಅಂಗವಾಗಿ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಮತ್ತು ಇದೇ ದಿನಾಂಕ 25 ಮತ್ತು 28 ಮತ್ತು ಜುಲೈ 2ನೇ ತಾರೀಕು ಮತ್ತು ಜುಲೈ 5ನೇ ತಾರೀಕು ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು, ಕಣ್ಣಿನ ತಪಾಸಣಾ ಶಿಬಿರ, ಟೋಟಲ್ ಎಂಟೈರ್ ಬ್ಲಡ್ ಚೆಕಪ್ ಇರ್ಬೋದು ಹಾಗೂ ಮತ್ತು ಶುಗರ್ ಇವೆಲ್ಲ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರದ ಎಲ್ಲದ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಚೆನ್ನಾಗಿ ನೀಡಲಿ ಮತ್ತು ಇನ್ನೂ ರಾಜಕೀಯ ಮಟ್ಟದಲ್ಲಿ ಇನ್ನೂ ಬೆಳೀಲಿ ಅಂತೇಳಿ ಎಲ್ಲ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ನಾವು ಶುಭಾಶಯ ಕೋರ್ತೇವೆ ಮತ್ತು ಅವರಿಂದ ಜನರಿಗೆ ಅನುಕೂಲ ಆಗಲಿ ಮತ್ತು ನಗರ ಅವರಿಂದ ಅಭಿವೃದ್ಧಿ ಮಾಡುವಂಥ ಶಕ್ತಿ ಆ ದೇವರಿಗೆ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ. ಇವತ್ತು ನಮ್ಮ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಅರ್ಥಪೂರ್ಣವಾಗಿ ರಕ್ತದಾನ ಶಿಬಿರದ ಮುಖಾಂತರ ಇವತ್ತೊಂದು ಈ ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದಾರೆ. ಸುಮಾರು ಈಗಾಗಲೇ 200 ಮಂದಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಮ್ಮ ಅಂದಾಜು ಸುಮಾರು ಇವತ್ತು 250 ಸಂಖ್ಯೆ ಆಗ್ಬೋದು ಅಂತ ಅಂದಾಜಿದೆ. ಸಾಯಂಕಾಲ ಪೂಜ್ಯ ಮೂರುಸವರ ಮಠದ ಸ್ವಾಮೀಜಿಯವರ ಒಂದು ತುಲಾಭಾರ, ಒಂದು ಕಡೆಗೆ ಬ್ಲಡ್ ಬ್ಯಾಗು, ಇನ್ನೊಂದು ಕಡೆಗೆ ಸ್ವಾಮೀಜಿ, ಈ ರೀತಿ ಒಂದು ಆಯೋಜನೆ ಮಾಡಲಾಗಿದೆ. ಧನ್ಯವಾದ. ಇವತ್ತಿನ ದಿವಸ ನಮ್ಮ ಸೆಂಟ್ರಲ್ ಕ್ಷೇತ್ರದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೇರೆ ಕಾರ್ಯಕ್ರಮವನ್ನು ಸೆಂಟ್ರಲ್ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ನೋಡ್ತಿರ್ಬೋದು, ಇಲ್ಲೆಲ್ಲ ಬ್ಲಡ್ ಡೊನೇಷನ್ ಇರ್ಬೋದು ಮತ್ತು ಇನ್ನಿತರ ಬೇರೆ ಕಾರ್ಯಕ್ರಮ ತೆಗೆದುಕೊಂಡಿದ್ದಾರೆ. ಇವತ್ತು ಮಹೇಶ್ ತೆಂಗಿನಕಾಯಿ ಅವರು ಇವತ್ತು ನಮ್ಮ ಬರ್ತಡೇ ಇದೆ, ಅವ್ರಿಗೆ ಬರುವಂಥ ದಿವಸಗಳಲ್ಲಿ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯ ಭಗವಂತನ ಶಕ್ತಿ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ಪಡಲಿ ಅಂತೇಳಿ ನೋಡಿ, ನಾನು ಹುಟ್ಟುಹಬ್ಬ ಆಚರಣೆ ಅನ್ನುವಂಥದ್ದೆಲ್ಲ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಒಂದು ಸಾಮಾಜಿಕ ಕಾರ್ಯ ಆಗ್ಬೇಕಂತ ನಿಟ್ಟಿನಲ್ಲಿ ಕಳೆದ ಈ ವರ್ಷ ನಾನು ಹಿಂದ ಶಾಸಕನ ಇಲ್ಲಾಗೂ ಕೂಡ ನಿರಂತರವಾಗಿ ರಕ್ತದಾನ ಶಿಬಿರವನ್ನ ಜನ್ಮದಿನದ ಅಂಗವಾಗಿ ಮಾಡ್ತಾ ಇದ್ವಿ. ಈ ವರ್ಷ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ರಕ್ತದಾನ ಶಿಬಿರ ಆಗ್ಬೇಕಂತ ನಮ್ಮೆಲ್ಲ ಯುವ ಮಿತ್ರರು ಸೇರಿಸಿ ಇವತ್ತು ರಕ್ತದಾನ ಶಿಬಿರ, ಅದ್ರ ಜೊತೆಗೆ
ಆರ್ಟಿಫಿಷಿಯಲ್ ಲಿಂಬ್ಗಳನ್ನು ಹಾಕ್ತಕ್ಕಂಥ ಕಾರ್ಯಕ್ರಮ ಮತ್ತು 6 ಹೆಲ್ತ್ ಚೆಕಪ್ ಕ್ಯಾಂಪ್ಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳನ್ನು, ಬಡವರಿಗೆ, ಪೌರ ಕಾರ್ಮಿಕರಿಗೆ ಇವತ್ತು ಕಿಟ್ಗಳನ್ನು ಕೊಡ್ತಕ್ಕಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮುಖಾಂತರ ಒಂದು ಹುಟ್ಟುಹಬ್ಬವನ್ನು ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಿಸುವಂಥದ್ದನ್ನು ನಮ್ಮೆಲ್ಲ ಹುಬ್ಳಿ ಧಾರವಾಡ ಸೆಂಟ್ರಲ್ ಮತ್ತು ಹುಬ್ಳಿ ಧಾರವಾಡ ಪೂರ್ವ, ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಸೇರಿ ಆಚರಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸರಿ, ರಾಜ್ಯದಲ್ಲಿ ಸದಾ ಆಗ್ತಾ ಇದೆ BR ಪಾಟೀಲ್ ಅವರು ಹೇಳಿಕೆ ವಸ್ತಿ ಇದರಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ. ನೋಡಿ, ಇವತ್ತು BR ಪಾಟೀಲ್ ಅವರು ಬಹಳ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಯೋಜನಾ ಆಯೋಗದ ಒಬ್ಬ ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕರು. ಇವತ್ತು ಅವ್ರು ಹೇಳಿರೋ ಅಂತಂದ್ರೆ ಇನ್ನು ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಭ್ರಷ್ಟಾಚಾರ ನಡೆದಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಅಷ್ಟೇ ಅಲ್ಲ, ಅದಕ್ಕೆ ಅವ್ರಿಗೆ ಇವತ್ತು ಸಹಮತ ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನ NWKSH ಅಧ್ಯಕ್ಷರು ಮತ್ತು ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಕೂಡ ಅದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇವತ್ತು ಎಲ್ಲಾ ಹಂತದಲ್ಲಿ ಎಲ್ಲಾ ಬೇರೆ ಬೇರೆ ಏನು ಮಿನಿಸ್ಟರ್ಸ್ ಇದ್ದಾರೆ, ಅದರಲ್ಲಿ ವಸತಿ ಆಗಲಿ, UD ಆಗಲಿ, ಈ ರೀತಿಯಾದಂತಹ ಮಿನಿಸ್ಟರ್ಸ್ ಮೇಲೆ ಗುರುತರವಾಗಿರ್ತಕ್ಕಂಥ ಒಂದು ಆಪಾದನೆಗಳನ್ನ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಮಾಡ್ತಾ ಇರ್ತಕ್ಕಂಥ ಗಮನಿಸಿದ್ರೆ ಯಾವ ರೀತಿಯಾದಂತಹ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಹೊಂದಿರತಕ್ಕಂಥ ರಾಜ್ಯ ಇವತ್ತು ಕಾಂಗ್ರೆಸ್ ಅಂತ, ಕರ್ನಾಟಕ ಮತ್ತು ಕಾಂಗ್ರೆಸ್ ಪಾರ್ಟಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಬೀತಾಗಿದೆ. ಇನ್ನಾದ್ರೂ ಕೂಡ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಏನು ಇವತ್ತು ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಮೇಲೆ ಇವತ್ತು ಗುರುತರವಾಗಿರೋ ಆಪಾದನೆ ಬಂದಿದೆ, ಅವರನ್ನ ತಕ್ಷಣ ಕ್ಯಾಬಿನೆಟ್ ನಿಂದ ಕೈ ಬಿಡತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ಬೇಕನ್ನುವಂತ ಆಗ್ರಹವನ್ನ ಮಾಡ್ತಾರೆ. ಕೇಂದ್ರ ಸರ್ಕಾರನ ಕೊಡ್ಬೇಕು ನಮಗೆ ಅಂತ. ನೋಡಿ, ನಾನೀಗ ಕಳೆದ 2 ವರ್ಷವನ್ನ ನಾವು ಗತಿಸಿದ್ದೇವೆ. ಅನುದಾನದ ಬಗ್ಗೆ ಸಾಕಷ್ಟು ಬಾರಿ ನಾವು ಇದರ ವಿಷಯವನ್ನು ಎತ್ತಿದಾಗ ಅನುದಾನ ಐತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಸತ್ಯ ಯಾವಾಗಲೂ ಕೂಡ ಹೊರಗೆ ಬಂದೇ ಬರುತ್ತೆ ಅನ್ನೋತಕ್ಕಂಥ ವಿಶ್ವಾಸ ಇತ್ತು. ಇವತ್ತು ಕಾಂಗ್ರೆಸ್ಸಿನ ಅನೇಕ ಹಿರಿಯ ನಾಯಕರು, ಕಿರಿಯ ಶಾಸಕರು, ಪ್ರಥಮ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನದ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ ಅಂತಕ್ಕಂಥದ್ದನ್ನ ಸ್ವತಃ ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಬಿಜೆಪಿಯವರು ನಾವೆಲ್ಲ ಶಾಸಕರು ಹೇಳಿದಾಗ ಇಲ್ಲ ಬಿಜೆಪಿ ಅವ್ರಿಗೆ ಇದೇ ಐತಿ, ಬೇರೆ ಕೆಲಸ ಇಲ್ಲ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳೇ ಅದಾಗಿ ಉಳಿದವರು ಹೇಳಿದ್ರು. ಈಗ ಹಂಗಂದ್ರೆ ಹೇಳಿ ಸತ್ಯವನ್ನ ಕಾಂಗ್ರೆಸ್ಸಿನ ಹಿರಿಯರೆಲ್ಲರೂ ಕೂಡ ಬಾಯಿ ಬಿಡ್ತಾ ಇದ್ದಾರೆ. ಕೇಂದ್ರದ ಅನುದಾನ ತರುವಂತದಲ್ಲ, ಕೇಂದ್ರ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟು ಅನುದಾನವನ್ನು 100% ಕೊಡುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಆದರೆ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅಭಿವೃದ್ಧಿಯನ್ನು ನಿರ್ಲಕ್ಷಿಸತಕ್ಕಂಥ ಕೆಲಸ ಆಗ್ತಾ ಇದೆ. ಅಭಿವೃದ್ಧಿ ಅಂತಕ್ಕಂಥದನ್ನ ಮರೀಚಿಕೆ ಆಗುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಮಟ್ಟಕ್ಕೆ ತಗೊಂಡ್ಬಂದೈತಿ. ಇವತ್ತು ನಿಜವಾದ ಸಂಗತಿಗಳು ಕಾಂಗ್ರೆಸ್ಸಿನ ಅನೇಕ ನಾಯಕರು, ಅನೇಕ ಶಾಸಕರು, ಅನೇಕ ಸಚಿವರು ಕೂಡ ಬಾಯಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನನು ನೋಡ್ಯಾರ, ಮುಂದಾಗ್ತಕ್ಕಂಥ ದಿನದಲ್ಲಿ ಯಾವ ರೀತಿಯಾದಂತಹ ಪಾಠವನ್ನ ಕಾಂಗ್ರೆಸ್ ಕಲಿಸಬೇಕು ಅಂತಕ್ಕಂಥ ಯೋಚನೆಯಲ್ಲಿದ್ದಾರೆ. 100% ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ. ಹೈಕಮಾಂಡ್ ನಮ್ಮ ರಾಷ್ಟ್ರೀಯ ನಾಯಕತ್ವ ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂತ ನಿರ್ಧಾರವನ್ನ ನಮ್ಮ ಹೈಕಮಾಂಡ್ ಪ್ರಕಟಣೆ ಮಾಡುತ್ತೆ. ನೋಡಿ, ಅದು ಯಾವುದು ಕೂಡ ಎಲ್ಲ ನಿರ್ಧಾರವನ್ನ ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರ. ಇರಬೇಕು, ತೆಗಿಬೇಕು, ಚೇಂಜ್ ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂತಕ್ಕಂಥದ್ದನ್ನ ಎಲ್ಲವನ್ನು ಕೂಡ ಇವತ್ತು ಪರಿಶೀಲನೆ ಆಗ್ತಾ ಇದೆ. ಆ ಪರಿಶೀಲನೆ ಆದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆಯನ್ನು ಮಾಡ್ತಾರೆ. ಯಾರಾದ್ರೂ ಕೂಡ ನಾವೆಲ್ಲರೂ ಸ್ವಾಗತ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ನಾವು ಸ್ವಾಗತ ಮಾಡ್ತೀವಿ.